ಹಲೋ ಫ್ರೆಂಡ್ಸ್, ಹಾಯ್. ನಾನಿವತ್ತು ಕುರಿದು ರಕ್ತದ ಫ್ರೈ ಮಾಡೋಣ ಅಂತ ಇಲ್ಲಿ ಒಂದು ದೊಡ್ಡ ಸಜ್ಜಿನ ಒಂದೆರಡು ಈರುಳ್ಳಿ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಸಣ್ಣ ಸಜ್ಜಿನ ಒಂದು 4 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ರುಬ್ಬಕ್ಕೆ ಒಂದಿಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಒಂದು 3 ಇಂದ 4. ಮತ್ತು ನಾನಿಲ್ಲೊಂದು ಸ್ವಲ್ಪ ಶುಂಠಿಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಂಗೆ ಹಾಕೋದಿಲ್ಲ, ಅದೊಂದು ಸ್ವಲ್ಪ ಕುಟ್ಕೊಂಡಿದ್ದೀನಿ. ನಾನಿಲ್ಲೊಂದು ಸ್ವಲ್ಪ ಚಕ್ಕೆ ಲವಂಗವನ್ನು ತೊಗೊಂಡಿದ್ದೀನಿ, 3 ಇಂದ 4 ಲವಂಗನ ತೊಗೊಂಡಿದ್ದೀನಿ. ಅದರಲ್ಲೊಂದು ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ 5 ರೂಪಾಯಿ ಪ್ಯಾಕೆಟ್ ಇದು ಧನಿಯಾ ಪೌಡ್ರು, ನಮಗಾದರೆ ಇದು ಸಾಕಾಗುತ್ತೆ. ಮತ್ತು ನಾನಿಲ್ಲಿ ಒಂದು 4 ರಿಂದ 5 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾವು ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ನೋಡ್ಕೊಂಡು ಅದನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಈ ಖಾರದ ಪುಡಿ ಸತಾನು ಸೇರಿಸ್ಕೊಂಡು. ನಾನಿವಾಗ ಇದನ್ನು ನೀರು ಹಾಕ್ಕೊಂಡು ರುಬ್ಕೊಂಡು ತೊಗೊಂಬರ್ತೀನಿ. ನಾನಿಲ್ಲಿ ತಪ್ಪಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೆ. ಇದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಲಿ. ನಾನಿವಾಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸ್ಕೊತೀನಿ. ಇದೆಲ್ಲ ಪೂರ್ತಿ ಈಗ ಫ್ರೈ ಆಗಿದೆ ಅನಿಸುತ್ತೆ. ಈಗ ನಾನಿವಾಗ ಟೊಮೆಟೊ ಹಣ್ಣನ್ನು ಹಾಕ್ಕೊತೀನಿ. ಟೊಮೆಟೊ ಹಣ್ಣನ್ನು ಸತಾನು ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ನಾವು ಇದೇ ಥರನೇ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿದು ಬಿಡುತ್ತೆ. ಇದಕ್ಕೆ ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ ಅನಿಸುತ್ತೆ. ಇವಾಗ ನಾನು ಇದಕ್ಕೆ ಕುರಿ ರಕ್ತ ಇತ್ತಲ್ಲ ಅದನ್ನು ಹಾಕ್ಕೊತೀನಿ. ఏమన్నా అప్పుడు అಷ್ಟೇ ఫోన్ చేసిండ్రి వాళ్ళ జೊತೆలో పైరి కదా. అవునా? ನಾನಿಲ್ಲಿ ಕುರಿ ರಕ್ತ ತೊಗೊಂಬಂದಿದ್ದೆ. ಅದು 50 ರೂಪಾಯಿ ಒಂದು ಕುರಿ ರಕ್ತಕ್ಕೆ. ನನಗೆ ಒಂದಾದರೆ ಸಾಕು. ನಾನು ಅದಕ್ಕೆ ಇದನ್ನು ಚೆನ್ನಾಗಿ ತೊಳೆದು, ಇದನ್ನೇನು ಚಾಕುವಲ್ಲಿ ನಾವು ಯಾವುದ್ರಲ್ಲಿ ಏನು ಕಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಇದನ್ನು ನಾವು ಕೈಯಲ್ಲೇ ಸಣ್ಣಕ್ಕೆ ಉಂಡೆ ಥರ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೋದು. ಇದನ್ನು ನಾನು ಚೆನ್ನಾಗಿ ಇವಾಗ ನೀರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಇದೇನು ಕೊಳೆ ಏನಿರೋದಿಲ್ಲ, ನಾವು ಇದನ್ನು ನೀರಲ್ಲಿ ತೊಳಿತೀವಿ, ಇಲ್ಲಾಂದ್ರೆ ಅದು ಉಂಡೆ ಕಟ್ಟಕ್ಕೆ ಬರಲ್ಲ ಅಂತ. ಇದಕ್ಕೆ ನೀರು ಜಾಸ್ತಿ ತೊಗೊಬಾರ್ದು. ಇದು ರಕ್ತ ತೊಳಿತಾ ಇರೋ ಈ ಕಾರಣಕ್ಕೆ ರಕ್ತದ ಇದೆಲ್ಲನೂ ನೀರಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ನಾವು ಫ್ರೈ ಮಾಡಬೇಕಾದ್ರೆ ನೀರು ಸತಾನು ಹಾಕಂಗಿಲ್ಲ. ನಾವು ಅದೇ ಎಣ್ಣೆ ಇದೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ನೀರು ಬಿಡ್ಕೊಳುತ್ತೆ, ಅದೇ ನೀರೇ ಅದಕ್ಕೆ ಸಾಕು. ನಮ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೈಯಲ್ಲೇ ಅದನ್ನು ಸಣ್ಣಕ್ಕೆ ಕೀಚ್ಕೊಬೇಕು. ನಾನಿವಾಗ ಇದನ್ನು
ಟೊಮಟೊ ಈರುಳ್ಳಿ ಎಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದ್ರೊಳಗಡೆ ಇದನ್ನು ಸತಾನು ನಾನು ಹಾಕಿ ಫ್ರೈ ಮಾಡ್ಕೊತೀನಿ. ಇದು ತಳ ಹಿಡಿದು ಬಿಡುತ್ತೆ. ತಳ ಹಿಡಿದೇ ಇರೋ ಥರ ಈ ಸೌಟಲ್ಲಿ ಇದನ್ನು ಈ ಥರ ಕಲಿಸ್ತಾ ಇರಬೇಕು. ನಾನೇ ವಿಡಿಯೋ ಮಾಡಿ ನಾನೇ ಕೆಲಸ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ವಿಡಿಯೋ ಸರಿಯಾಗಿ ಕಾಣಿಸ್ತೇ ಇರ್ಬೋದು. ಇದು ಸೌಟಲ್ಲೆಲ್ಲ ಕಿವುಚಿ ಸಣ್ಣ ಮಾಡೋಕ್ಕೆ ಬರೋಲ್ಲ. ನಾವು ಕೈಯಲ್ಲೇ ಅದನ್ನು ಚೆನ್ನಾಗಿ ಕಿವುಚಿ ಸಣ್ಣ ಮಾಡ್ಕೊಂಡು ಅದಕ್ಕೆ ಹಾಕಬೇಕಾಗುತ್ತೆ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾವೇನು ರುಬ್ಬಿದ್ದೀವಲ್ಲ ಮಸಾಲೆ ಐಟಮ್ ಅದನ್ನೆಲ್ಲ ನಾನು ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ನೀರು ಹಾಕಿ ರುಬ್ಕೊಂಡ್ಬಂದಿರೋದು ಈ ಮಸಾಲೆಗೆ. ಅದನ್ನು ಇವಾಗ ಮಸಾಲೆ ಜಾರಿಂದ ಏನಿರುತ್ತಲ್ಲ ಅದ್ರದ್ದೊಂದು ಸ್ವಲ್ಪ ನೀರನ್ನು ಜಾರ್ ಒಳಗಡೆ ಹಿಂಗೆ ಕಲಸಿ ಅದನ್ನು ಹಾಕಿದ್ರೆ ಸಾಕಾಗುತ್ತೆ. ನಾವೇನದು ರಕ್ತದ್ದು ತೊಳೆದಿರೋದಿತ್ತಲ್ಲ ನೀರು, ನಾನು ಆ ನೀರಲ್ಲೇ ಅದನ್ನು ಜಾರನ್ನ ತೊಳೆದ್ಬಿಟ್ಟು ಹಾಕಿರೋದು. ಇದನ್ನು ಇವಾಗ ನಾನು ಚೆನ್ನಾಗಿ ಕಲಿಸ್ಕೊಬೇಕು. ಅದು ತಳ ಹಿಡಿದು ಬಿಡುತ್ತೆ. ತಳ ಹಿಡಿದೇ ಇರೋ ಥರ ಇದನ್ನು ಸೌಟು ಆಡಿಸ್ತಾನೆ ಇರಬೇಕು ಕೈಯಲ್ಲಿ. ಇದು ಚೆನ್ನಾಗಿ ಬೇಯಬೇಕಿದು. ಬೇಯೋಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದೇನು ಜಾಸ್ತಿ ಬೇಯೋದೇನು ಬೇಡ, ತಳ ಹಿಡಿದೇ ಇರೋ ಥರ ಒಂದು ಸ್ವಲ್ಪ ಬೇಯ್ದ್ರೂ ಸಾಕು. ಅದು ನೀರೆಲ್ಲ ಒಂದು ಸ್ವಲ್ಪ ಬತ್ತೋವರೆಗೂ ಬೇಯ್ದ್ರೂ ಸಾಕಾಗುತ್ತೆ, ಪಲ್ಯದ ಥರ ಆಗುತ್ತೆ.